ಭಾರತದಲ್ಲಿನ ಮುಸಲ್ಮಾನರು ನೆಮ್ಮದಿಯಾಗಿದ್ದಾರಾ, ಪಾಕಿಸ್ತಾನ ಬೇಕು ಅಂತ ಪಡ್ಕೊಂಡು ಹೋಗಿರ್ತಕ್ಕಂಥ ಮುಸಲ್ಮಾನರು ನೆಮ್ಮದಿಯಾಗಿದ್ದಾರಾ ಅಂತ? ನನಗೆ ಕೇಳಿದ್ರೆ ನೆಮ್ಮದಿ ಅನ್ನೋದು ಬರಬೇಕಾದ್ರೆ ನೋಡಿ, ಇಲ್ಲಿ ಮುಸಲ್ಮಾನರು ಮೈನಾರಿಟೀಸು, ಅಲ್ಪಸಂಖ್ಯಾತರು. ಮಹಾತ್ಮ ಗಾಂಧಿ ಅವರೇನು ಹೇಳಿದ್ದಾರೆ, ಯಾವುದೇ ದೇಶದ ಸರ್ಕಾರ ಬಹಳ ಚೆನ್ನಾಗಿ ನಡೀತಾ ಇರಬೇಕಾದ್ರೆ, ಅದು ಪರವಾಗಿಲ್ಲ, ಅದು ಬೆಸ್ಟ್ ಸರ್ಕಾರ ಅಂತ ಹೇಳಬೇಕಾದ್ರೆ ಅಲ್ಲಿನ ಮೈನಾರಿಟೀಸು ಭಾಳ ಚೆನ್ನಾಗಿದ್ದಾವೆ, ಏನು ತೊಂದರೆ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ ಜನರಿಗೆ ಆ ಮೆಸೇಜ್ ಬರಬೇಕು ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ಅದು ಇಲ್ಲೂ ಅನ್ವಯ ಆಗುತ್ತೆ, ಅಲ್ಲೂ ಅನ್ವಯ ಆಗುತ್ತೆ. ಅವರು ನನಗೆ ತಿಳಿದಂಗೆ ಅವರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ನನಗೆ ತಿಳಿದಂಗೆ ನನಗೇನು ನ್ಯೂಸ್ ಬರ್ತಾ ಇದೆಯೋ, ನ್ಯೂಸ್ ತಾನೇ ಬರ್ತಾ ಇದೆ, ಆ ನ್ಯೂಸ್ ಮೂಲಕ ನಾನು ತಿಳ್ಕೊಳ್ಳೋದಾದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತೀನಿ ನಾನು. ಯಾಕಂದರೆ ಅಲ್ಲಿ ಹಿಂದೂಗಳಿದಾರಲ್ಲ, ಇದು ಇಬ್ಬಾಗ ಆದಾಗ ಅವ್ರಿಗೆ ಪೂರ್ತಿ ಇದಿತ್ತು, ಅವಕಾಶ ಇತ್ತು ಬರಲಿಕ್ಕೆ. ಆದರೂ ಇದನ್ನು ಬಿಟ್ಟು ಅಲ್ಲಿದ್ದಾರೆ ಅಂದರೆ ಅವರು ಆ ಜನರ ಮೇಲೆ ನಂಬಿಕೆ ಇಟ್ಟಿಲ್ವಾ? ಹೌದು. ಅವ್ರು ಜಾಸ್ತಿ ಜನ ಇದ್ಬಿಟ್ಟು, ಅಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ರೂ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಬಿಟ್ಟು ಸುಮ್ಮನೆ ಇದ್ರು ಅಂತ ಅವ್ರು ತಲೆ ಮೇಲೆ ಕೂರ್ಸ್ಕೊಬೇಕಾಗಿತ್ತು. ನೀವು ಇಷ್ಟೊಂದು ನಂಬ್ತೀರಾ ನಮಗೆ ಅಂತ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಇಲ್ಲಿ ನಾವು ನಮ್ಮ ಹಿಂದೂಸ್ಗೆ ನಂಬಿ ನಾವು ಇಲ್ಲಿ ಉಳ್ಕೊಂಡಿದ್ದು, ನಮ್ಗೆ ಕರೆದವ್ರಿಗೆ ಉಗಿದು ಕಳಿಸಿದ್ದು, ನಾವು ಬರಲ್ಲ ಪಾಕಿಸ್ತಾನಕ್ಕೆ, ಬರಲ್ಲ ಅಂತ. ಆಮೇಲೆ ಬೇಡ ಆ ದೇಶ ಮಾಡೋದು ಅಂತ ನಾವು ಹೋರಾಟ ಮಾಡಿದವರು ನಮಗೂ ಚೆನ್ನಾಗಿ ನೋಡ್ಕೊಳ್ಳೇಬೇಕಿಲ್ಲಿ ಮೈನಾರಿಟೀಸ್ ಆಗಿದ್ರೆ. ಯಾಕಂದ್ರೆ ಮೆಜಾರಿಟಿ ಆಗಿರೋರು ದೊಡ್ಡಣ್ಣ ತಮ್ಮನ್ನ ಯಾವ ರೀತಿ ನೋಡ್ಕೊಬೇಕು ಅದೇ ರೀತಿ ನೋಡ್ಕೊಬೇಕು. ಅದೇ ರೀತಿ ನೋಡ್ಕೊಳ್ತಾ ಇದ್ದಾರಾ ಅಂತ ನಿಮ್ಮಂತವ್ರು ಹೇಳಬೇಕು, ನಾನಲ್ಲ. ಈಗ ನೀವು ಹೇಳ್ಬೇಕು, ಯಾಕಂದ್ರೆ ನೀವು ಆಸಾದಲ್ಲಿದ್ರಿ. ಎಸ್, ಆ ಥರದ ಇದೆಯಾ ಭಾವನೆ, ಇದೆಯಾ, ಸೇಫ್ ಅನ್ಸಿದ್ಯಾ? ನೋಡಿ, ಒಂದು ನಮಗೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರ ಸಮಾನವಾದ ಹಕ್ಕುಗಳು ಸಿಕ್ಕಿದೆಯಾ? ಸಾಚಾರ್ ಕಮಿಟಿ ರಿಪೋರ್ಟ್ ಇದೆ, ಸುಮಾರು 15-20 ವರ್ಷದ ಹಿಂದೆ ಸಾಚಾರ್ ಕಮಿಟಿ ರಿಪೋರ್ಟ್ ಬಂದಿದೆ. ಅದರಲ್ಲಿ ಸಾಚಾರ್ ಕಮಿಟಿ ಜಸ್ಟಿಸ್ ರಾಜೇಂದ್ರ ಸಿಂಗ್ ಸಾಚಾರ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಸ್ವತಂತ್ರ ಸಿಕ್ಕಿದಾಗ ಏನು ಮುಸಲ್ಮಾನರ ಇದು ಲೆವೆಲ್ ಇತ್ತು ಎಲ್ಲ ವಿಷಯಗಳಲ್ಲಿ, ಅದಕ್ಕಿಂತ 10 ಪಟ್ಟು ಕೆಳಗೆ ಬಂದುಬಿಟ್ಟಿದೆ. ಈಗ ದಲಿತರಿಗಿಂತ ಹಿಂದೆ ಬಿದ್ದಿದ್ದಾರೆ ಮುಸಲ್ಮಾನರು ವಿದ್ಯಾಭ್ಯಾಸದಲ್ಲಿ, ನೌಕರಿಗಳಲ್ಲಿ, ಅವಕಾಶಗಳಲ್ಲಿ ಅಂತ. ಅವ್ರಿಗೆ ಅವಕಾಶಗಳು ಕೊಡುವಂಥದ್ದು ಏನಾದರೂ ಅವ್ರಿಗೆ ವ್ಯವಸ್ಥೆ ಮಾಡಲೇಬೇಕು ಅಂತ ಅವ್ರು ಬರೆದಿದ್ದಾರೆ. ಅದರಂತೆ ಮನಮೋಹನ್ ಸಿಂಗ್ ಸರ್ಕಾರ 15 ಪಾಯಿಂಟ್ಸ್ ಪ್ರೋಗ್ರಾಮ್ ಮಾಡ್ತು, ಪ್ರಾರಂಭ ಆಯಿತು. ಈಗಿರೋ ಸರ್ಕಾರ ಎಲ್ಲರಿಗೂ ನಡ್ಸ್ಕೊಂಡು ಬರ್ತಾ ಇದೆ ಅಂತ ಆ ಸರ್ಕಾರ ಹೇಳಬೇಕು. ಎಲ್ಲೂ ಕಾಣ್ತಾ ಇಲ್ಲ. 10 ಪಟ್ಟು ಹಿಂದಕ್ಕೆ ಹೋಗಿದೆ ಮುಸಲ್ಮಾನ ಸಮಾಜ ದೇಶದಲ್ಲಿ. ದಲಿತರಿಗಿಂತ ಹಿಂದೆ ಇದೆ ವಿದ್ಯಾಭ್ಯಾಸದಲ್ಲೂ. ಆಮೇಲೆ ಅದರ ಡೀಟೇಲ್ಸ್ ಇದೆ, ಎಲ್ಲ ಡೀಟೇಲ್ಸ್ ಬರೆದಿದ್ದಾರೆ. ಅದರಂತೆ 15 ಪಾಯಿಂಟ್ ಪ್ರೋಗ್ರಾಮ್ ಅವರು ಮಾಡಿದರು ಮನಮೋಹನ್ ಸಿಂಗ್ ಸರ್ಕಾರದಿಂದ. ಕೆಲವು ದಿನ ನಡೆಸಿದ್ರು, ಈಗಲೂ ಕೆಲವು ಕಡೆ ಸರ್ಕಾರಗಳು ನಡ್ಸ್ಕೊಂಡು ಬರ್ತಾ ಇದ್ದಾವೆ. ಅದು ಎಲ್ಲಿವರೆಗೂ ರೀಚ್ ಆಗಿದೆ ಅನ್ನೋದು ನೋಡಿದ್ರೆ ಇನ್ನೂ ಪೂರ್ತಿ ಅದನ್ನು ಮಾಡಿಲ್ಲ. ಈ ಸರ್ಕಾರ, ಈಗ ಬಂದಿರೋ ಸರ್ಕಾರ ಅದನ್ನು ನಡ್ಸ್ಕೊಂಡು ಬರ್ತಾ ಇದೆಯಾ, ಅದು ನೋಡಬೇಕಾಗುತ್ತೆ. ಎಸ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಅಂದರೆ ಒಂದು ದೇಶ ಸಂತೋಷವಾಗಿದೆ, ಸುಭಿಕ್ಷವಾಗಿದೆ ಅಂದರೆ ಆ ದೇಶದ ಅಲ್ಪಸಂಖ್ಯಾತರು ಅನ್ಸ್ಕೊಂಡು ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ. ಪಾಕಿಸ್ತಾನದೂ ಕೂಡ ಹಿಂದೂಗಳನ್ನ ಸರಿಯಾಗಿ ನಡ್ಸ್ಕೋತಿಲ್ಲ ಅನ್ನೋದನ್ನು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಯಾವುದೇ ಮನೆ ಚೆನ್ನಾಗಿ, ಬಹಳ ಚೆನ್ನಾಗಿದೆ, ಯಾವುದೇ ಸಂಸಾರ ಅನ್ನೋರ್ಬೇಕಾದ್ರೆ ಅಲ್ಲಿ ವೀಕೆಸ್ಟ್ ಯಾರಿದ್ದಾರೋ ಅವ್ರು ಚೆನ್ನಾಗಿದ್ದಾರಾ ಅಂತ ನೋಡ್ತಾರೆ. ಅಲ್ಲಿ ಯಾರು ವೀಕು, ಮಾಡ್ಕೊಂಡು ಬಂದಿರೋ ಸೊಸೆ ಸಂತೋಷವಾಗಿದ್ದಾಳಾ, ಹಾಗಾದ್ರೆ ಆ ಮನೆ ಭಾಳ ಪರವಾಗಿಲ್ಲಪ್ಪ ಅನ್ಬೋದು. ಸೊಸೆ ಎಲ್ಲರ ಮುಂದೆ ಬಂದ್ಬಿಟ್ಟು ಚೆನ್ನಾಗಿದ್ದೀನಿ ಅಂತ ನಗಿಯೋದು, ಹಿಂದ್ಗಡೆ ಹೋಗಿ ಅಳ್ತಾ ಇರೋದು, ಇಂಥದ್ದಿದ್ರೆ ಆ ಸಂಸಾರನ ಏನಂತ ಹೇಳ್ತೀರಾ? ಅದೇ ರೀತಿ ಅಲ್ಪಸಂಖ್ಯಾತರ ವಿಷಯನು. ಸ್ವಾತಂತ್ರ್ಯ ಬಂದಾಗ ಚೆನ್ನಾಗಿತ್ತು, ಈಗ 10 ಪಟ್ಟು ಹಿಂದೆ ಹೋಗಿದೆ ಅಂತ. ಹಿಂದೆ ಹೋಗ್ಲಿಕ್ಕೆ ಸಹಜವಾದಂಥ ಪ್ರಶ್ನೆ, ಕೇವಲ BJP ಕಾರಣನಾ? BJP ಇತರ ಪಕ್ಷಗಳು ಕಾರಣ ಅಲ್ವಾ ಅಂತ ನಾನು ಅದ್ರ ಬದಲಾಗಿ ಏನು ಹೇಳ್ತೇನೆ. ಈಗ ಸುಮಾರು 12 ವರ್ಷದಿಂದ ಏನೇನು ನಡೀತಾ ಇದೆ ನಮ್ಮ ಭಾರತದಲ್ಲಿ, ಹಿಂದೂ ಮುಸ್ಲಿಂ ಅಂತ ಯಾವುದೇ ಮೀಡಿಯಾದಲ್ಲಾಗಲಿ, ದೊಡ್ಡ ಮೀಡಿಯಾ ಚಾನೆಲ್ಸಲ್ಲಾಗಲಿ, ಅಥವಾ ಈಗ ಆ ಕಾವಡೆ ಯಾತ್ರಾದಲ್ಲಿ ಗಲಾಟೆಗಳು ಮಾಡಿ ಮುಸ್ಲಿಂ ಹೆಸರಾಕು, ಅಂಗಡಿಗಳು ಎತ್ಬಿಡು, ಆಮೇಲೆ ಯಾವುದೇ ಒಂದು ಈ ತೇರು ಎಲ್ಲ ಮಾಡೋವಾಗ ಅಲ್ಲಿ ಮುಸ್ಲಿಮ್ಸು ಅಂಗಡಿ ಇಡಬಾರ್ದು, ಇವೆಲ್ಲ 12 ವರ್ಷಕ್ಕೆ ಮುಂಚೆ ಯಾವಾಗಾದರೂ ಕೇಳಿದಿರಾ? ನನ್ನ ಕಿವಿ ಕೇಳೋಕ್ಕೂ ಎಲ್ಲೂ ಇರಲಿಲ್ವಲ್ಲ, ಪೂರ್ತಿ ಭಾರತದಲ್ಲಿ ಎಲ್ಲೂ ಕೇಳಿಲ್ವಲ್ಲ ನಾವು. ಬೇಕಾದಷ್ಟು ಏನು ಕೇಳಿದ್ದೀವಿ ಅಂದರೆ
12 ವರ್ಷಕ್ಕೆ ಮುಂಚೆ ನೋಡಿ ಇಷ್ಟು ದೊಡ್ಡ ರಥ ಇದೆ, ಇದು ಮಾಡಿದವ್ರು ಮುಸಲ್ಮಾನರು. ಇದಕ್ಕೆ ವರ್ಕರ್ಸ್ ಎಲ್ಲ ಮುಸಲ್ಮಾನರು, ಕಾರ್ಪೆಂಟರ್ಸ್ ಎಲ್ಲ, ಅವ್ರು ಮಾಡಿದಷ್ಟು ಚೆನ್ನಾಗಿ ಯಾರು ಮಾಡಲ್ಲ. ಮಸೀದಿ ಎಲ್ಲ ಅದು ಕಟ್ತಾ ಇದ್ರೆ ನೋಡಪ್ಪ ಇದೆಲ್ಲ ನೋಡು ಮಾಡ್ತಾ ಇರೋದು ಮುನಿಯಪ್ಪ, ಇವನು ರಾಮಯ್ಯ, ಇವ್ರಿಗೆ ಮುಸ್ಲಿಮ್ಸ್ ಇಲ್ಲ ನೋಡಿ ನಮ್ಮವ್ರು ಮಾಡ್ತಾ ಇದ್ದಾರೆ. ಹಿಂಗೆ ನಡೀತಾ ಇದ್ದಿದ್ದು. ಈಗ 12 ವರ್ಷದಿಂದ ಎಲ್ಲೆಲ್ಲಿ ಹಿಂದೂ ಜಾತ್ರೆಗಳಾಗುತ್ತೋ ಅಲ್ಲಿ ಮುಸಲ್ಮಾನ ಅಂಗಡಿಗಳಿರಬಾರ್ದು ಅಂತ ಕೇಳ್ತಾ ಇದ್ದೀವಲ್ಲ, ಅದು ಮುಂಚೆ ಇತ್ತಾ? ಇವಾಗ ಯಾವ ಪಾರ್ಟಿ ಏನು ನಡೆಸ್ತಾ ಇದೆ ಅಂತ ಏನು ಅದು ಪಾರ್ಟಿ ಹೆಸರು ತಗೊಂಡ್ರೆ ನನಗೆ ಗೊತ್ತಾಗೋದು, ಹಾಗೆ ಗೊತ್ತಾಗ್ತಾ ಇದೆ ಓಪನ್ ಆಗಿ. ಎಸ್, ಓಪನ್ ಆಗಿ ಗೊತ್ತಾಗ್ತಿದೆ. ನಿಮ್ಮ ಚರ್ಚೆಯನ್ನು ನೋಡ್ತಿರೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕಳೆದ 12 ವರ್ಷದಿಂದ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ಮೇಲೆ ಆಗ್ತಿರ್ತಕ್ಕಂಥ ಸಂಘರ್ಷಗಳನ್ನ ಪಟ್ಟಿ ಮಾಡಿ ಶಿಸ್ತಾಗಿ ಹೇಳ್ತಾ ಇದ್ದೀರಿ. ಎಸ್, ಬಿಫೋರ್ ಮಸೀದಿ ಕಟ್ತಿರೋರು ಮುನಿಯಪ್ಪ, ರಾಮಯ್ಯ ಅಂತ ಬರೋದು, ಅಲ್ಲಿ ರಥವನ್ನು ನಿರ್ಮಾಣ ಮಾಡಿದ್ದು ರಹೀಂ, ಸುಹೇಲ್, ಹಿಂಗೇನೋ ಹೆಸರು ಬರೋದು. ಆದರೆ ಇವತ್ತು ಬರೀ ಸಂಘರ್ಷ ಆಗ್ತದೆ ಅಂತ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.